ಭೈರಪ್ಪ ಅವರು ಇನ್ನಿಲ್ಲ ಅನ್ನುವಂಥ ವಿಚಾರ ಅವರ ಹುಟ್ಟೂರು ಸಂತೇಶಿವರದಲ್ಲಿ ನೀರವ ಮೌನ ಆವರಿಸುವಂತೆ ಮಾಡಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಅವರ ಗ್ರಾಮ ಅಥವಾ ಅವರ ಹುಟ್ಟೂರು. ಆಮೇಲೆ ವಿಷಯ ಅಂತ ಅಂದರೆ ಇತ್ತೀಚೆಗೆ ಅವರು ಮೈಸೂರಿನಲ್ಲೇ ಜೀವನದ ಬಹುತೇಕ ಸಮಯ ಕಳೆದಿದ್ರೂ ಕೂಡ ಹುಟ್ಟೂರು ಸಂತೇಶಿವರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಕಾಳಜಿಯನ್ನು ಅವರು ಹೊಂದಿದ್ದರು. ಬೇರೆ ಬೇರೆ ಸಂದರ್ಭದಲ್ಲಿ ಯಾರಾದರೂ ಅಧಿಕಾರದಲ್ಲಿದ್ದಂಥವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರ ವೈಯಕ್ತಿಕ ಕೆಲಸಗಳು ಮತ್ತೊಂದು ಈ ಥರನ ಅಂಥದ್ದನ್ನು ಮಾಡಿಸ್ಕೊಳ್ಳುವಂಥ ಪ್ರವೃತ್ತಿಯನ್ನು ನಾವು ಭಾಳ ಸಂದರ್ಭದಲ್ಲಿ ನೋಡಿರ್ತೀವಿ. ಆದರೆ ಎಸ್.ಎಲ್. ಭೈರಪ್ಪ ಅವರು ಹಿಂದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಹುಟ್ಟೂರಿಗೆ ಸಂಬಂಧಪಟ್ಟ ಹಾಗಿನ ಅಭಿವೃದ್ಧಿಗಾಗಿ ಭೇಟಿ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಸುಮಾರು 25 ಕೋಟಿ ರೂಪಾಯಿಯಷ್ಟು ಅನುದಾನ ಕೂಡ ಬಿಡುಗಡೆ ಮಾಡಿಸ್ಕೊಂಡಿರ್ತಾರೆ. ಪ್ರಮುಖವಾಗಿ ಆ ಊರಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂಥ ನಿಟ್ಟಿನ ಯೋಜನೆಗಳಿಗೆ ಸುಮಾರು 20 ಕೋಟಿ ವಿನಿಯೋಗ ಮಾಡಲಾಗಿರುತ್ತೆ. ಅದಕ್ಕೆ ಕಾರಣ ಎಸ್.ಎಲ್. ಭೈರಪ್ಪನವರಾಗಿರ್ತಾರೆ. ಈ ಮುಖೇನವಾಗಿ ಆ ಊರಿನ ಬಹಳಷ್ಟು ರೈತರಿಗೆ ಅನುಕೂಲ ಆಗಿರುತ್ತೆ.